ಆರ್ಎಸ್ಎಸ್ ಕುರಿತು ಕಾಂಗ್ರೆಸ್ ನಾಯಕರು ಮಾಡುತ್ತಿರುವ ಟೀಕೆಗೆ ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ಪ್ರೋಮ ನಾಗರಾಜ್ ತಿರುಗೇಟನ್ನ ನೀಡಿದ್ದಾರೆ. ಆರ್ಎಸ್ಎಸ್ ಕಳೆದ 100 ವರ್ಷಗಳಿಂದ ಯುವಕರನ್ನ ರಾಷ್ಟ್ರ ಪ್ರೇಮಿಗಳಾಗಿ ರೂಪಿಸುವ ಕೆಲಸ ಮಾಡ್ತಾ ಇದೆ. ಕಾಂಗ್ರೆಸ್ ಅಭಿವೃದ್ಧಿ ವಿಚಾರ ಮಾತನಾಡಲು ಸಾಧ್ಯವಾಗದೆ ಇಂತಹ ವಿಷಯಗಳನ್ನ ಪ್ರಸ್ತಾಪಿಸ್ತಾ ಇದೆ ಎಂದು ಆರೋಪಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ನಾಗರಾಜ್ ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ನಾಯಕರು ಮಾಡುತ್ತಿರುವ ಆರೋಪಗಳನ್ನ ಖಂಡಿಸಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರ ಭಕ್ತ ಸಂಘಟನೆಯಾಗಿದ್ದು ಕಳೆದ 100 ವರ್ಷಗಳಿಂದ ಯುವಕರನ್ನ ರಾಷ್ಟ್ರ ನಿರ್ಮಾಣದತ್ತ ಪ್ರೇರೇಪಿಸುವ ಕೆಲಸ ಮಾಡ್ತಾ ಇದೆ ಎಂದು ಹೇಳಿದ್ದಾರೆ. ಇನ್ನು ಆರ್ಎಸ್ಎಸ್ ಬಗ್ಗೆ ಯಾರೇ ಏನೇ ಹೇಳಿದ್ರೂ ಜನ ಅದನ್ನ ನಂಬುವ ಸ್ಥಿತಿಯಲ್ಲಿ ಇಲ್ಲ. ಕೇವಲ ಸುದ್ದಿಯಾಗಲು ಜನರ ಭಾವನೆಗಳನ್ನ ಕೆರಳಿಸಲು ಇಂತಹ ವಿಚಾರಗಳನ್ನ ಪ್ರಸ್ತಾಪಿಸಲಾಗ್ತಿದೆ ಎಂದು ನಾಗರಾಜ್ ಅವರು ಆರೋಪ ಮಾಡಿದ್ದಾರೆ. ಇನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಕಾರ್ಯವನ್ನ ಅಚಲವಾಗಿ ಮುಂದುವರಿಸ್ತಾ ಇದೆ. ಇನ್ನ BL ಸಂತೋಷ್ ಅವರು ಈ ಕುರಿತು ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಅವರ ಹೇಳಿಕೆಯನ್ನ ತಾವು ಸಂಪೂರ್ಣವಾಗಿ ಬೆಂಬಲಿಸುವುದಾಗಿ ನಾಗರಾಜ್ ಹೇಳಿದ್ದಾರೆ. 100 ವರ್ಷಗಳ ಒಂದು ಕೆಲಸ ಮಾಡ್ತಾ ಇರುವಂತ 100 ವರ್ಷಗಳಿಂದ ಕೆಲಸ ಮಾಡ್ತಾ ಇರುವಂತ ಭಾರತೀಯ ಜನತಾ ಸಂಘಕ್ಕೆ RSS ಬಗ್ಗೆ ಯಾರಾದರೂ ಏನಾದರೂ ಹೇಳಿದರೆ ಜನ ನಂಬೋ ಸ್ಥಿತಿಯಲ್ಲಿ ಇದ್ದಾರೆ ಅಂತ ನನಗಂತೂ ಅನಿಸೋಲ್ಲ. ಯಾಕಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ರಾಷ್ಟ್ರಭಕ್ತ ಸಂಘಟನೆ. ಅದು ಯುವಕರನ್ನು ರಾಷ್ಟ್ರ ಪ್ರೇಮಿಗಳಾಗಿ ನಿರ್ಮಾಣ ಮಾಡುವಂಥ ಕೆಲಸವನ್ನು ಕಳೆದ 100 ವರ್ಷಗಳಿಂದ ಅದು ಮಾಡ್ತಾ ಬಂದಿದೆ. ಹೀಗಾಗಿ ಯಾರೋ ಇವತ್ತು ಕೇವಲ ಸುದ್ದಿ ಮಾಡೋಕ್ಕೆ ಮತ್ತು ಕೇವಲ ಜನರ ಭಾವನೆಗಳನ್ನು ಕೆರಳಿಸಲಿಕ್ಕೆ ಮತ್ತು ಜನರ ಅಟೆನ್ಷನನ್ನು ಡೈವರ್ಟ್ ಮಾಡೋದಕ್ಕೆ ಈ ರೀತಿಯ ವಿಷಯಗಳನ್ನು ಬಿತ್ತುತ್ತಾ ಇದ್ದಾರೆ ಅಂಥೇಳಿ ನಾನು ಭಾವಿಸ್ತೇನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾಳ ಅಚಲವಾಗಿ ಈ ದೇಶದಲ್ಲಿ ಯುವಕರನ್ನು ರಾಷ್ಟ್ರ ನಿರ್ಮಾಣಕ್ಕೆ ಪ್ರೇರೇಪಿಸ್ತಾ ಇದೆ, ಕೆಲಸ ಮಾಡ್ತಾ ಇದೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇದರಿಂದ ಯಾವುದೇ ಬಾಧೆ ಇಲ್ಲ. ಇದನ್ನು ಸನ್ಮಾನ್ಯ BL ಸಂತೋಷ್ ಜಿ ಅವರು ಭಾಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ದಾರೆ. ಅವರ ಹೇಳಿರುವಂಥ ಪ್ರತಿಯೊಂದು ಮಾತನ್ನು ನಾನು ಮತ್ತೆ ಎಂಡಾರ್ಸ್ ಮಾಡ್ತೀನಿ. ಅದನ್ನು ಪುನರುಚ್ಚರಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ನೋಡಿ, ನಾನೀಗಾಗಲೇ ಹೇಳಿದೆ, ಅಭಿವೃದ್ಧಿ ಪರವಾದ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇಲ್ಲ. ಇವ್ರಿಗೆ ಜನಗಳ ಭಾವನೆಗಳನ್ನು ಕೆರಳಿಸಬೇಕಾಗಿದೆ. ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನು ಮಾಡುವಂಥ ಕೆಲಸವನ್ನು ಈ ಮೂಲಕ ಮಾಡ್ತಾ ಇರುವಂಥದ್ದು ಭಾಳ ಸುಸ್ಪಷ್ಟ. ಅವ್ರ ಹತ್ರ ಯಾವುದೇ ವಿಷಯಗಳಿಲ್ಲ ಮಾತಾಡಲಿಕ್ಕೆ. ಅಭಿವೃದ್ಧಿ ಪರವಾದ ಯಾವುದೇ ಕೆಲಸ ಕೂಡ ಮಾಡ್ತಾ ಇಲ್ಲ. ಇತ್ತೀಚೆಗೆ ನಡೆದಂಥ ಇತ್ತೀಚೆಗೆ ನಡೆದಂತಹ ಲೋಕಸಭೆಯ ಒಂದು ಅಧಿವೇಶನ, ರಾಜ್ಯಸಭೆಯ ಅಧಿವೇಶನದಲ್ಲಿ ನಾವು ನೋಡಿದ್ದೇವೆ. ಇಡೀ ಅಧಿವೇಶನದಲ್ಲಿ ಬಿಸ್ನೆಸ್ ನಡೆಯೋಕ್ಕೆ ಬಿಟ್ಟೇ ಇಲ್ಲ ಅವರು. ಯಾಕೆಂದರೆ ಅವ್ರಿಗೆ ಯಾವುದೇ ಅವ್ರ ಹತ್ರ ಇಶ್ಯೂ ಇಲ್ಲ. ಕಾಂಗ್ರೆಸ್ನ ಅವ್ರ ಹತ್ರ ಯಾವುದೇ ಇಶ್ಯೂ ಇಲ್ಲದೆ ಇರೋದ್ರಿಂದ ಅವರು ಈ ರೀತಿಯ ಒಂದು ವಿಷಯಗಳನ್ನು ಜನಗಳ ಮುಂದೆ ಇಟ್ಟು ಅಲ್ಪಸಂಖ್ಯಾತರ ಒಂದು ಪರವಾದ ವೋಟ್ಗಳು ಬ್ಯಾಂಕನ್ನು ದೃಢೀಕರಣ ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಆಪಾದನೆ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಭಾವನೆಗಳನ್ನ ಕೆರಳಿಸುವುದೇ ಕೆಲಸ ಆಗಿದೆ ಎಂದು ಆರೋಪಿಸಿದ ಅವರು ಅಲ್ಪಸಂಖ್ಯಾತರ ತುಷ್ಟೀಕರಣ ರಾಜಕಾರಣ ಮಾಡಲಾಗ್ತಾ ಇದೆ ಎಂದು ಟೀಕಿಸಿದ್ದಾರೆ. ಇನ್ನು ಸರ್ಕಾರದ ಬಳಿ ಮಾತನಾಡಲು ಯಾವುದೇ ಅಭಿವೃದ್ಧಿ ವಿಚಾರಗಳಿಲ್ಲ ಎಂದು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿರುವ ನಾಗರಾಜ್ ಜನರ ಗಮನವನ್ನ ಬೇರೆಡೆ ಸೆಳೆಯಲು RSS ವಿಚಾರವನ್ನ ಮುನ್ನೆಲೆಗೆ ತರಲಾಗ್ತಾ ಇದೆ ಎಂದು ಟೀಕಿಸಿದ್ದಾರೆ. ಇನ್ನು RSS ತನ್ನ ರಾಷ್ಟ್ರ ನಿರ್ಮಾಣದ ಕಾರ್ಯವನ್ನ ಮುಂದುವರಿಸಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.